ಪರಿಣಿತ ಅಕ್ಕಸಾಲಿಗನಿಗೂ ಮಂಕುಬೂದಿ ಎರಚಿ ತಾಮ್ರವನ್ನು ಚಿನ್ನವೆಂದು ನಂಬಿಸಿ ಲಕ್ಷ ಲಕ್ಷ ಸಾಲ ಪಡೆಯುವ ಚಾಣಾಕ್ಷ ಕದಿಮರ ಜಾಲವೊಂದನ್ನ ಕೊಡಗು ಪೊಲೀಸರು ಬಯಲಿಗೆಳೆದಿದ್ದಾರೆ. ಕೊಡಗು ಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಚಿನ್ನವಿಟ್ಟು ಬರೋಬ್ಬರಿ 34 ಲಕ್ಷಕ್ಕೂ ಅಧಿಕ ಸಾಲ ಪಡೆದು ವಂಚಿಸಿರುವ ಪ್ರಕರಣ ನಡೆದಿದೆ. ಪ್ರಕರಣದಲ್ಲಿ ಓರ್ವ ಅಕ್ಕಸಾಲಿಗ ಸೇರಿದಂತೆ ಒಟ್ಟು 10 ಮಂದಿ ಆರೋಪಿತರನ್ನು ಪೊಲೀಸರು ಬಂಧಿಸಿದ್ದಾರೆ. ಇದೇ ತಿಂಗಳ 4ರಂದು ಮಹಮ್ಮದ್ ರಿಜ್ವಾನ್ ಎಂಬಾತ 8 ಬಳೆಗಳನ್ನು ಡಿಸಿಸಿ ಬ್ಯಾಂಕಿನಲ್ಲಿ ಅಡಮಾನ ಇಟ್ಟಿದ್ದ. ಇದೇ ರೀತಿ ಎಮ್ಮೆಮಾಡಿನ ರಿಯಾಜ್, ಖತೀಜಾ ಮತ್ತು ಮೊಹಮ್ಮದ್ ಹನೀಫ್, ಕುಂಜಲ ಗ್ರಾಮದ ಅಬ್ದುಲ್ ನಜೀರ್, ಮೂಸಾ ಮತ್ತು ಹಂಸಾ ಎಂಬುವರು ಮಡಿಕೇರಿ, ಭಾಗಮಂಡಲ, ವಿರಾಜಪೇಟೆ ಹಾಗೂ ಕಡಂಗ ಡಿಸಿಸಿ ಬ್ಯಾಂಕ್, ಮಡಿಕೇರಿ ಮುತ್ತೂಟ್ ಫೈನಾನ್ಸ್ ಮತ್ತು ಭಾಗಮಂಡಲ ವಿಎಸ್ಎಸ್ಎನ್ ಬ್ಯಾಂಕ್ಗಳಲ್ಲಿ ಒಟ್ಟು 625 ಗ್ರಾಂ ತೂಕದ ನಕಲಿ ಚಿನ್ನಾಭರಣವನ್ನು ಅಡವಿಟ್ಟು ಒಟ್ಟು 34,95,016 ರೂಪಾಯಿ ಹಣವನ್ನು ಸಾಲವಾಗಿ ಪಡೆದಿದ್ದರು. ಮಹಮ್ಮದ್ ರಿಜ್ವಾನ್ ನೀಡಿದ ಚಿನ್ನವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ವಾಸ್ತವ ಗೊತ್ತಾಗಿದೆ. ಹಿಂದೆಯೂ ರಿಜ್ವಾನ್ ಅಡಮಾನ ಸಾಲ ಪಡೆದುಕೊಂಡಿದ್ದ. ಅದೇ ರೀತಿ ನಕಲಿ ಚಿನ್ನವಿಟ್ಟಿರುವುದು ಬಯಲಾಗಿದೆ. ಪ್ರಕರಣದ ತನಿಖೆ ವೇಳೆ ಕೇರಳದ ಮಲಪುರ ಜಿಲ್ಲೆಯ ನವಾಜ್ ಎಂಬಾತ ನಕಲಿ ಚಿನ್ನ ನೀಡಿರುವುದು ಕಂಡು ಬಂದಿದೆ. ಈ ಕೃತ್ಯದ ಮಾಸ್ಟರ್ ಮೈಂಡ್ ಎರ್ನಾಕುಲಂ ಜಿಲ್ಲೆಯ ಅಕ್ಕಸಾಲಿಗ ಮಹಮ್ಮದ್ ಕುನ್ನಿ ಎಂಬುದು ಬಯಲಾಗಿದೆ. ಈತ ಪ್ರದೀಪ್ ಎಂಬಾತನಿಗೆ ಹಣ ನೀಡಿ ನಕಲಿ ಚಿನ್ನ ಲೇಪಿತ ಆಭರಣವನ್ನು ತಯಾರಿಸುತ್ತಿದ್ದ. ಮಹಮ್ಮದ್ ಕುನ್ನಿಯಿಂದ ನಿಷಾದ್ ಎಂಬಾತ ನಕಲಿ ಚಿನ್ನ ಪಡೆದು ನವಾಜ್ಗೆ ನೀಡಿದ್ದ. ಪ್ರದೀಪ್ ವಿರುದ್ಧ ಈ ವರ್ಷ 3 ಪ್ರಕರಣ ಸೇರಿದಂತೆ ಒಟ್ಟು 15 ಪ್ರಕರಣಗಳು ದಾಖಲಾಗಿವೆ. ನಿಷಾದ್ ಎಂಬಾತನ ಮೇಲೆ ದರೋಡೆಯೂ ಸೇರಿದಂತೆ ಒಟ್ಟು 4 ಪ್ರಕರಣಗಳಿವೆ. ಆರೋಪಿತರು ಅನೇಕ ಬಾರಿ ಕೃತ್ಯವೆಸಗಿ ಜೈಲು ಪಾಲಾಗಿದ್ದು ಜಾಮೀನಿನ ಮೇಲೆ ಬಿಡುಗಡೆಗೊಂಡು ಮತ್ತೆ ಅದೇ ಕೃತ್ಯಕ್ಕೆ ಮುಂದಾಗುತ್ತಿದ್ದರು ಎಂದು ಎಸ್ಪಿ ರಾಮರಾಜನ್ ಹೇಳಿದ್ದಾರೆ. ಡೀಟೇಲ್ ಆಗಿ ಅವರು ಚೆಕ್ ಮಾಡುವಾಗ ಅದು ಗೋಲ್ಡ್ ಪ್ಲೇಟಿಂಗ್ ಮಾಡಿರೋದು ಕಂಡು ಬಂದಿದೆ. 8 ಬಳೆಯನ್ನು ಗೋಲ್ಡ್ ಪ್ಲೇಟಿಂಗ್ ಮಾಡಿ ತಗೊಂಡು ಬಂದು ಅಡಾಯಿಸೋದಕ್ಕೆ ಪ್ರಯತ್ನ ಮಾಡಿರೋದು ಕಂಡು ಬಂದಿದೆ. ಅವನು ಅವಾಗ ಮಾತ್ರ ಅಲ್ಲ, ಅದಕ್ಕೆ ಹಿಂದೆ 6 ಸಾರಿ ಅದೇ ಬ್ಯಾಂಕಲ್ಲಿ ಪ್ಲೆಡ್ಜ್ ಮಾಡಿದ್ದಾನೆ. ಸೊ ಅದು ಬದಲ ಅವರು ಡೀಟೇಲ್ ಆಗಿ ಎಲ್ಲ ಚೆಕ್ ಮಾಡೋ ಸಂದರ್ಭದಲ್ಲಿ ಎಲ್ಲ ಕೂಡ ನಕಲಿ ಚಿನ್ನ ಎಂದು ಗೊತ್ತಾಗುತ್ತೆ. ಒಳಗಡೆ ಕಾಪರ್ ಹಳ್ಳಿ ಇರ್ತದೆ, ಮೇಲ್ಗಡೆ ಗೋಲ್ಡ್ ಪ್ಲೇಟಿಂಗ್ ಒಂದು ಸಣ್ಣ ಲೇಯರ್ 8 ಗ್ರಾಂ ಕಾಪರ್ ಅಲ್ಲಿ ಇರ್ತದೆ. 1.5 ಗ್ರಾಂ ಮೇಲ್ಗಡೆ ಒಂದು ಗೋಲ್ಡ್ ಅಲ್ಲಿ ಪ್ಲೇಟಿಂಗ್ ಮಾಡಿಬಿಟ್ಟು ಅದನ್ನು ನಕಲಿ ಮಾಡ್ತಾರೆ. ನಕಲಿ ಮಾಡಿ ಅದನ್ನು ಅಡ ಇಟ್ಟು ಡಿಸಿಸಿ ಬ್ಯಾಂಕಲ್ಲಿ ಅಡ ಇಟ್ಟಿರ್ತಾರೆ. ಇದೇ ಸಂದರ್ಭದಲ್ಲಿ ಸ್ವಲ್ಪ ಡೌಟ್ ಬಂದು ಬೇರೆ ಬೇರೆ ಬ್ರಾಂಚಸ್ ಅಲ್ಲಿ ಚೆಕ್ ಮಾಡೋ ಸಂದರ್ಭಗಳಲ್ಲಿ ಒಂದು ಏನು ಅಕ್ಯೂಷನ್ ಮೊಹಮ್ಮದ್ ರಿಜ್ವಾನ್ ಕುಂಜಲ ಗ್ರಾಮದವರ, ರಿಯಾಜ್ ಎಂಬ ಎಮ್ಮೆ ಮಾಡಿದ ವ್ಯಕ್ತಿ, ಖತೀಜಾ ಎಂಬ ಎಮ್ಮೆ ಮಾಡಿದ ಆ ವ್ಯಕ್ತಿಯ ಒಂದು ಲೇಡಿ, ಅಬ್ದುಲ್ ನಾಸೀರ್ ಗುಜರಾತ್, ಮೂಸಾ, ಮೊಹಮ್ಮದ್ ಹನೀಫ್, ಹಂಸಾ ಒಂದು 7 ವ್ಯಕ್ತಿ ಮಡಿಕೇರಿ, ವಿರಾಜಪೇಟೆ, ಭಾಗಮಂಡಲ ಮತ್ತು ವ್ಯವಸಾಯ ಸಹಕಾರ ಸಂಘ ಇಲ್ಲಿ ಎಲ್ಲ ಕೂಡ ಸೊ ಡಿಸಿಸಿ ಬ್ಯಾಂಕಲ್ಲಿ ಯಾಕೆ ಪರ್ಟಿಕ್ಯುಲರ್ ಆಗಿ ಹಣ ಇಡೋದಕ್ಕೆ ಹೋಗಿದ್ದಾರೆ ಅಂತ ಹೇಳುವ ಸಂದರ್ಭದಲ್ಲಿ ಅಲ್ಲಿ ಪ್ರಪೋರ್ಷನೇಟ್ಲಿ ಜಾಸ್ತಿ ದುಡ್ಡು ಕೊಡುವುದರಿಂದ 1 ಗ್ರಾಮಕ್ಕೆ ಸುಮಾರು 6,000 ವರೆಗೆ ಕೊಡುವುದರಿಂದ ಡಿಸಿಸಿ ಬ್ಯಾಂಕ್ ಅನ್ನು ಅವರು ಅರ್ಥ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ವ್ಯವಸಾಯ ಸಂಘದಲ್ಲಿ ಒಂದು ಕೇಸ್ ಆಗಿದೆ ಭಾಗಮಂಡಲ ವ್ಯಕ್ತಿಯಲ್ಲಿ. ವಿರಾಜಪೇಟೆ ರೂರಲ್ ಮತ್ತು ಟೌನ್ ಅಲ್ಲಿ ಇರುವ ಡಿಸಿಸಿ ಬ್ಯಾಂಕ್ ಅಲ್ಲಿ ಇಂಥ ಘಟನೆ ಆಗಿದೆ. ಇವರು ಪರ್ಟಿಕ್ಯುಲರ್ಲಿ ಟಾರ್ಗೆಟ್ ಮಾಡಿರೋದು ಡಿಸಿಸಿ ಬ್ಯಾಂಕ್. ಸೊ ಮುಂದುವರೆದು ನಾವು ಇದರಲ್ಲಿ ಅಪ್ರೈಸರ್ ಪಾತ್ರ ಯಾವುದು ಇರ್ತದ, ಇಲ್ಲ ಬ್ಯಾಂಕ್ ಅಲ್ಲಿ ಇರುವ ಆಫೀಸರ್ಸ್ ಪಾತ್ರ ಇರ್ತದೆ ಇರೋ ಸಂದರ್ಭದಲ್ಲಿ ಎಲ್ಲ ಬ್ಯಾಂಕಲ್ಲಿ ಕೂಡ ಎಲ್ಲ ಡಿಸಿಸಿ ಬ್ಯಾಂಕ್ ಅಲ್ಲಿ ಬಹಳಷ್ಟು ಕಡೆ ಆಗಿರೋದ್ರಿಂದ ಅಪ್ರೈಸರ್ ಪಾತ್ರ ಇದು ಬರೋ ಸದ್ಯಕ್ಕೆ ಕಂಡು ಬಂದಿದೆ. ಇದರಲ್ಲಿ ಇವರು ನಕಲಿಯನ್ನು ಪರ್ಫೆಕ್ಟ್ ಆಗಿ ಮಾಡಿರ್ತಾರೆ. ಕೇಸ್ ಮುಂದುವರೆದುಕೊಂಡು ನಾವು ಹೋಗುವಾಗ ಇದು ಕೇರಳ ಕೇಸ್ ಹೋಗ್ತದೆ. ಇಲ್ಲಿ ಬಂದು ನವಾಜ್ ಎಂಬ ವ್ಯಕ್ತಿ ಇಲ್ಲಿ ಬಂದು ಲೋಕಲಲ್ಲಿ ಇರೋದು ಕೊಟ್ಟು ಅವನು ಕಮಿಷನ್ ತಗೊಳ್ತಾರೆ. ಅವನಿಗೆ ನಿಸಾದ್ ಎಂಬ ವ್ಯಕ್ತಿ, ಇವನು ಹೈವೇರ್ ಅವರಲ್ಲಿ ಇನ್ವಾಲ್ವ್ ಆಗ್ತಾನೆ, ಎರ್ನಾಕುಲಂ ವ್ಯಕ್ತಿ. ಇದೇ ರೀತಿಯಲ್ಲಿ ಇದಕ್ಕೆ ಹಿಂದೆ 3 ಕೇಸ್ ಆಗಿರ್ತದೆ. ಈ ನಿಸಾದ್ ವ್ಯಕ್ತಿ ನವಾಜ್ ಅವನು ಪರಿಚಯ ಮಾಡಿಕೊಂಡು ಇಲ್ಲಿ ಸಪ್ಲೈ ಮಾಡಿದ್ದಾನೆ. ಇದು ಎಲ್ಲರಿಗೂ ಯಾರು ಮಾಸ್ಟರ್ ಮೈಂಡ್ ಅಂತ ನೋಡುವ ಸಂದರ್ಭಗಳಲ್ಲಿ ಮೊಹಮ್ಮದ್ ಕುನ್ನಿ ಅಂತ ಎರ್ನಾಕುಲಂ ಅವನು, ಇವನಿಗೆ ಇದೇ ಕೆಲಸ. ಇವನು ಏನು ಮಾಡ್ತಾನೆ, ದುಡ್ಡು ಮೊಬಿಲೈಸ್ ಮಾಡಿಬಿಟ್ಟು ಅಲ್ಲಿ ಗೋಲ್ಡ್ ತಗೊಂಡು ಪ್ರದೀಪ್ ಅಂದ್ರೆ 60 ವರ್ಷ, ಪ್ರದೀಪ್ ಅಂದ್ರೆ ಗೋಲ್ಡ್ ಸ್ಮಿತ್ ತಗೊಂಡಿದ್ದಾನೆ, ವಯಸ್ಸಾಗಿರೋನು. ಅವನ ಕಡೆ ಹೇಳಿಬಿಟ್ಟು
ತುಂಬ ಟೈಮ್ ಆಗುತ್ತದೆ. ಬಲೆಯಲ್ಲಿ ಕೋಟಿಂಗ್ ಮಾಡೋದು ತುಂಬ ಈಸಿ. ಇದನ್ನು ಉಪಯೋಗಿಸಿಕೊಂಡು ಇವನು ಮೊಹಮ್ಮದ್ ಕುಂಡಿ ಇವರ ಈ ಎಂಟೈರ್ ಬ್ಯಾಂಕನ್ನು ಆರ್ಗನೈಸ್ ಮಾಡಿರೋದು ಮೊಹಮ್ಮದ್ ಕುಂಡಿ. ಇವನು ಆರ್ಗನೈಸ್ ಮಾಡಿ ಪ್ರದೀಪ್ ಕಡೆ ನಗೆಯನ್ನು ತಯಾರು ಮಾಡಿ ಆಭರಣವನ್ನು ತಯಾರು ಮಾಡಿ ಬೇರೆ ಬೇರೆ ಎಸ್ಪಿ ರಾಮರಾಜನ್ ಮಾರ್ಗದರ್ಶನದಲ್ಲಿ ಈ ಕೃತ್ಯವನ್ನು ಬಯಲಿಗೆಳೆದ ಕಾರ್ಯಾಚರಣೆ ತಂಡದಲ್ಲಿ ಡಿವೈಎಸ್ಪಿ ಮಹೇಶ್ ಕುಮಾರ್, ರವಿ, ಸಿಪಿಐ ರಾಜು ಪಿಕೆ, ಸಿಪಿಐ ಅನೂಪ್ ಮಾದಪ್ಪ, ಮೇದಪ್ಪ, ಪಿಎಸ್ಐ ಲೋಕೇಶ್, ಶೋಭಾ ಲಮಾಣಿ, ಅಪರಾಧ ಪತ್ತೆ ಸಿಬ್ಬಂದಿ ಮತ್ತು ಡಿಸಿಆರ್ಬಿ ಸಿಬ್ಬಂದಿಗಳು ಪಾಲ್ಗೊಂಡಿದ್ದಾರೆ. ತನಿಖಾ ತಂಡವು ಆರೋಪಿತರಿಂದ 223 ಗ್ರಾಂ ಚಿನ್ನ ಲೇಪಿತ ಬಳೆಗಳು, 2 ಲಕ್ಷ ನಗದು, 1.4 ಲಕ್ಷದ ಐಫೋನ್ ಜಪ್ತಿ ಮಾಡಿದೆ. ಅಲ್ಲದೆ 2.8 ಲಕ್ಷದ ಬ್ಯಾಂಕ್ ಖಾತೆ ಹಾಗೂ ಹೂಡಿಕೆ ಮಾಡಿದ ವಿಮಾ ಮೊತ್ತ 1.2 ಲಕ್ಷ ಹಣವನ್ನು ಫೀಸ್ ಮಾಡಲಾಗಿದೆ.